ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಮುಂದುವರಿತಾ ಇದೆ ಬಂಡಾಯದ ಬಿಸಿ. ವರಿಷ್ಠರ ಭೇಟಿ ಬಳಿಕವೂ ಕೂಡ ಸಭೆಯಿಂದ ರೆಬಲ್ ನಾಯಕರು ದೂರ ಉಳ್ಕೊಳ್ತಾ ಇದ್ದಾರೆ. ಸೊ ಎಲೆಕ್ಷನ್ ಸಂದರ್ಭ ಇದೆ, ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಅಂತ ಹೇಳ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ರು ಕೂಡ, ವರಿಷ್ಠರು ಬುದ್ಧಿವಾದ ಹೇಳಿದ್ರು ಕೂಡ ಈ ರೆಬಲ್ ನಾಯಕರು ಎಲ್ಲದರಿಂದ ದೂರ ಉಳಿತಾ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆಗೂ ಕೂಡ ಬಂದಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್, ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ರಮೇಶ್ ಜಾರಕಿಹೊಳಿ. ನಾವಿನ್ನೂ ಬಿಜೆಪಿಗರೇ ಅಂದ್ರೂ ಕೂಡ ಸಭೆಗೆ ಮಾತ್ರ ಗೈರಾಗ್ತಾ ಇದ್ದಾರೆ ಹೆಬ್ಬಾರ್ ಮತ್ತು ಸೋಮಶೇಖರ್. ಈ ನಾಲ್ವರು ಬಿಜೆಪಿ ನಾಯಕರ ಗೈರಿನ ಮರ್ಮ ಏನು ಅನ್ನೋದೇ ಈಗ ಎಲ್ರಿಗೂ ಕಾಡ್ತಾ ಇರೋದು. ಪಕ್ಷದ ನಿಲುವುಗಳಿಗೆ ಸಡ್ಡು ಹೊಡಿತಾರಾ ರೆಬಲ್ ನಾಯಕರು ಅನ್ನುವಂಥದ್ದು ಪ್ರಶ್ನೆ. ಒಂದ್ ಕಡೆಯಲ್ಲಿ ನಾವು ಬಿಜೆಪಿಗರೇ, ಬಿಜೆಪಿ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಬಿಜೆಪಿಯ ಯಾವುದೇ ಸಭೆ ಸಮಾರಂಭಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಯತ್ನಾಳ್ ಅವರಂತೂ ಸಿಕ್ಕಾಪಟ್ಟೆ ರೆಬಲ್. ಮೊನ್ನೆ ತಾನೇ ವಿಜಯೇಂದ್ರ ಅವ್ರ ಜೊತೆ ಕಾಣಿಸ್ಕೊಂಡಿದ್ರು. ಏನ್ ಸರ್ ವಿಜಯೇಂದ್ರ ಅವ್ರ ಜೊತೆ ಕಾಣಿಸ್ಕೊಂಡ್ರಲ್ಲ, ಎಲ್ಲ ಸರಿ ಹೋಯ್ತಾ ಅಂತ ಕೇಳಿದ್ರೆ ನಾನು ಯಾರಿಗೂ ಹೆದರಲ್ಲ ಅಂತ ಹೇಳ್ತಿದ್ದಾರೆ. ಯಾರ ಜೊತೆಗೂ ಸರಿನೂ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸೋಮಶೇಖರ್ ಅವರು ಹಾಗೇನೆ ಹೆಬ್ಬಾರ್ ಅವರು ಇವ್ರ ನಡೆಗೇನು ಅನ್ನೋದು ಗೊತ್ತಿಲ್ಲ. ರಮೇಶ್ ಜಾರಕಿಹೊಳಿ ಅಂತೂ ಎಲ್ಲದರಿಂದ ದೂರ ಉಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವರ ನಿಲುವುಗಳು ಏನು ಅನ್ನೋದು ಸದ್ಯಕ್ಕೆ ಸ್ವತಃ ಬಿಜೆಪಿ ನಾಯಕರುಗಳಿಗೆ ಅರ್ಥ ಆಗ್ತಾ ಇಲ್ಲ. ವರಿಷ್ಠರು ಕರೆದು ಬುದ್ಧಿ ಹೇಳಿ ಸಂಧಾನ ಮಾಡಿ ಏನೇ ಮಾಡಿ ಕಳಿಸಿದ್ರು ಕೂಡ ಇವರು ಯಾವುದೇ ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ, ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಹಾಗಂತ ಪಕ್ಷ ಬಿಟ್ಟು ಹೋಗ್ತಾರಾ ಅಂತ ಪ್ರಶ್ನೆ ಮಾಡಿದ್ರೆ ಪಕ್ಷ ಬಿಟ್ಟು ಹೋಗಲ್ಲ, ನಾವು ಬಿಜೆಪಿಗರೇ ಅಂತ ಹೇಳ್ತಾ ಇದ್ದಾರೆ. ಏನು ಬೇಕಾಗಿದೆ, ಏನು ಬಯಸ್ತಾ ಇದ್ದಾರೆ, ಏನು ಹೇಳಕ್ ಹೊರಟಿದ್ದಾರೆ, ಏನು ಸಂದೇಶ ರವಾನೆ ಮಾಡ್ತಿದ್ದಾರೆ, ಇದ್ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರುಗಳು ಕೂಡ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟಂಗೆ ಕಾಣಿಸ್ತಾ ಇದೆ. ಯಾರು ಇವ್ರ ಬಗ್ಗೆ ಮಾತು ಆಡ್ತಾ ಇಲ್ಲ. ಯತ್ನಾಳ್ ಅವರು ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಅನ್ನೋದನ್ನ ಹೊರತುಪಡಿಸಿದ್ರೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಬಿಜೆಪಿ ನಾಯಕರುಗಳಿಗೆ ಗೊತ್ತಿದ್ದಂಗೆ ಕಾಣಿಸ್ತಾ ಇಲ್ಲ. ಇನ್ನು ಸೋಮಶೇಖರ್ ಅವರ ವಿಚಾರವೂ ಹಾಗೆ, ಹೆಬ್ಬಾರ್ ಅವರ ವಿಚಾರವೂ ಹಾಗೆ, ಎಲ್ಲದರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಏನ್ ಹೇಳಕ್ ಹೊರಟಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಸಂದರ್ಭದಲ್ಲಿ ಇವರ ನಡೆ ಏನು ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗ ಎಲೆಕ್ಷನ್ ಬರ್ತಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಒಂದೇ ಅನ್ನುವಂಥ ಮಂತ್ರವನ್ನು ಜಪಿಸಬೇಕಾಗಿತ್ತು. ಆದರೆ ಇವರು 4 ಜನ ಮಾತ್ರ ದೂರ ಉಳಿತಾ ಇದ್ದಾರೆ. ಇವರ ಸಮಸ್ಯೆಗೇನು, ಇವರ ನಿಲುವಿಗೇನು ಅನ್ನೋದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಬಿಜೆಪಿ ನಾಯಕರುಗಳಿಗೆ ಮತ್ತು ಇವ್ರಿಗೆ ಇದೆಯಾ? ನೀತಿ ಲೋಕಸಭಾ ಚುನಾವಣೆಗೆ ತಯಾರಾಗ್ತಿರುವಂತಹ ಬಿಜೆಪಿಗೆ ಈಗ ಪಕ್ಷದೊಳಗಿನ ಬಂಡಾಯದ ಬಿಸಿ ಮತ್ತಷ್ಟು ಹೆಚ್ಚಾಗುವಂತೆ ಕಾಣ್ತಾ ಇದೆ. ಹೈಕಮಾಂಡ್ ನಾಯಕರು ಸಂಧಾನದ ಮಾತುಕತೆಯನ್ನು ಮಾಡಿದ್ರೂ ಕೂಡ ಕೆಲವೊಂದಿಷ್ಟು ಮಂದಿ ಪಕ್ಷ ವಿರೋಧಿ ಲೆಕ್ಕಾಚಾರಗಳನ್ನ ಮತ್ತೆ ತೋರಿಸಿದ್ದಾರೆ ಅನ್ನುವಂತಹ ಆತಂಕ ಎದುರಾಗ್ತಾ ಇದೆ. ನಿನ್ನೆ ನಡೆದಂತ ಶಾಸಕಾಂಗ ಪಕ್ಷದ ಸಭೆಯಿಂದ 4 ಪ್ರಮುಖ ನಾಯಕರು ದೂರ ಉಳಿದಿರುವುದನ್ನ ಈ ಸಭೆಯ ವಿಚಾರ ಮತ್ತೆ ಈ ಬಂಡಾಯವನ್ನ ಎದ್ದು ತೋರಿಸುವಂತೆ ಮಾಡಿದೆ. ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್, ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಯಾವ ಕಾರಣಕ್ಕೆ ಸಭೆಗೆ ಗೈರಾಗ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಡದೆ ಸಭೆಯಿಂದ ದೂರ ಉಳಿದುಕೊಂಡಿದ್ದಾರೆ. ಅವರ ಅಸಮಾಧಾನಕ್ಕೆ ಕಾರಣ ಏನು ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗ್ತಾ ಇಲ್ಲ. ಪ್ರತಿ ಹಂತದಲ್ಲೂ ಕೂಡ ಪಕ್ಷದೊಂದಿಗೆ, ಪಕ್ಷದ ಕಾರ್ಯಕ್ರಮಗಳ ಜೊತೆಯಲ್ಲಿ ಬೆರೆತು ಹೋಗ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ರು ಕೂಡ ಅವರು ಅದರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಯತ್ನಾಳ್ ಅವರು 2 ದಿನಗಳ ಹಿಂದಷ್ಟೇ ದೆಹಲಿಯಲ್ಲಿ ವರಿಷ್ಠರಿದ್ರು, ರಾಜ್ಯಾಧ್ಯಕ್ಷರ ಜೊತೆ ಮಾತುಕತೆಯನ್ನ ಮಾಡಿದ್ದನ್ನು ನಾವು ನೋಡಿದ್ವಿ. ಇಲ್ಲಿ ಬಂಡಾಯ ಶಮನ ಆಗುತ್ತೆ ಅನ್ನುವಂತ ವಿಚಾರವಿತ್ತು. ಆದ್ರೆ ಅದಾದ ಬಳಿಕ ಅವರ ನಡೆನುಡಿಯಲ್ಲಿ ಮೊನ್ನೆಯ ಭೇಟಿಗೂ ಇವತ್ತಿನ ನಡೆಗೂ ವ್ಯತ್ಯಾಸವೇ ಇಲ್ಲ, ಅಂದ್ರೆ ಸಾಮ್ಯತೆ ಇಲ್ಲ ಅನ್ನುವಂತ ರೀತಿ ನಡೆದುಕೊಳ್ತಿದ್ದಾರೆ. ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಪಕ್ಷದ ಸಖ್ಯದಲ್ಲಿದ್ರು ಕೂಡ ಅವರ ವಿಚಾರಧಾರೆಗಳು ಕೂಡ ವೇದಿಕೆಯಿಂದ ಹೊರಗೆ ಉಳಿತಾ ಇದೆ. ಸೋಮಶೇಖರ್ ಅವರು ನಾನು ಬಿಜೆಪಿಗೆ ಅಂದ್ರೂ ಕೂಡ ಅವರ ನಡೆನುಡಿಗಳೆಲ್ಲವೂ ಕಾಂಗ್ರೆಸ್ನ ಜೊತೆ ಬೆರೆತು ಹೋಗುವಂತೆ ಕಾಣ್ತಿದೆ. ಶಿವರಾಮ್ ಹೆಬ್ಬಾರ್ ಮಾತ್ರ ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ಳದಿದ್ರು ಕೂಡ ತಟಸ್ಥ ನಿಲುವನ್ನ ತಾಳಿಸಿದ್ದಾರೆ. ಸೊ ಈ ರೀತಿ ನಡ್ಕೊಳ್ತಿರೋದು ಯಾಕೆ ಅನ್ನೋದನ್ನ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಪಕ್ಷದವರು ಕೂಡ ಇವರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದನ್ನ ಬಿಟ್ಟಿದ್ದಾರೆ ಅನ್ನುವಂತ ರೀತಿಯ ವಾತಾವರಣ ನಿರ್ಮಾಣವಾಗ್ತಿದೆ. ಆದ್ರೆ ಚುನಾವಣಾ ಹೊತ್ತಿನಲ್ಲೂ ಕೂಡ ಇದೇ ರೀತಿ ಮುಂದುವರಿತಿರುವುದು ಪಕ್ಷದ ವ್ಯವಸ್ಥೆಗೆ, ಶಿಸ್ತಿನ ಚೌಕಟ್ಟಿಗೆ ಎಲ್ಲೋ ಒಂದು ರೀತಿಯಾದಂತಹ ಸಮಸ್ಯೆಯನ್ನು ಸೃಷ್ಟಿಸ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಸೊ ಈ ಹಿನ್ನೆಲೆಯಲ್ಲಿ ಇವರೆಲ್ಲರಿಗೂ ಕೂಡ ಪಕ್ಷದ ಕಡೆಯಿಂದ ಶಿಸ್ತು ಕ್ರಮದ ನೋಟಿಸ್ ಜಾರಿ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಆಗ್ತಾ ಇದೆ, ಅಥವಾ ಕಾರಣ ಕೇಳಿ ನೋಟಿಸ್ ಅನ್ನು ಜಾರಿ ಮಾಡಬೇಕು ಅನ್ನುವಂತಹ ಚಿಂತನೆ ಕೂಡ ನಡೆದಿದೆ. ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದರ ಬಗ್ಗೆ ಕೂಡ ಸಣ್ಣ ಮಟ್ಟಿನ ಚರ್ಚೆ ಆಗಿದೆ ಅನ್ನುವಂಥದ್ದು ಇದೆ ರೀತಿ. ಆದ್ರೆ ಒಟ್ಟಾರೆ ಇವರೆಲ್ಲರ ನಿರ್ಧಾರ ಏನು, ಪಕ್ಷ ಇವರ ಬಗ್ಗೆ ಏನ್ ಕ್ರಮ ಕೈಗೊಳ್ಳುತ್ತೆ, ಅಥವಾ ಇದೇ ರೀತಿ ಈ ವ್ಯವಸ್ಥೆ ಮುಂದುವರಿತದ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.